ಮಾಡಲಿಕ್ಕೆ ಟೆಸ್ಟನ್ನು ಕಂಟ್ರೋಲ್ ಐ ಇಟ್ಯಾಲಿಕ್ ಅನ್ನು ಕ್ಲಿಕ್ ಮಾಡ್ತೀವಿ. ನೆಕ್ಸ್ಟ್ ಅಂಡರ್ಲೈನ್, ಪ್ರತಿಯೊಂದು ನಮಗೆ ಹೆಡ್ಡಿಂಗಿಗೆಲ್ಲ ಅಂಡರ್ಲೈನ್ ಬೇಕಂದ್ರೆ ಅಂಡರ್ಲೈನ್ ಅನ್ನು ತಗೋಬಹುದು. ಸ್ಕೆಚ್ ಥ್ರೂ ಅಂದರೆ ತಪ್ಪು ಅಂತ ಅದನ್ನು ತೋರಿಸ್ಲಿಕ್ಕೆ, ಪ್ರಿಂಟಿಂಗ್ ನೀವು ಫೈಲನ್ನೆಲ್ಲ ರೆಡಿ ಮಾಡಿ ಪ್ರಿಂಟಿಂಗ್ ಕಳಿಸಿರ್ತೀರ, ಯಾವುದೋ ಒಂದು ಅರ್ಥ ಸ್ವಲ್ಪ ಡಾಟಾ ತಪ್ಪಾಗಿರುತ್ತೆ, ಒಂದೆರಡು ಲೈನು ಆ ತಪ್ಪು ಅಂತ ತೋರಿಸ್ಲಿಕ್ಕೆ ಆ ಒಂದು ಸ್ಕೆಚ್ ಥ್ರೂ ಸಬ್ಸ್ಕ್ರಿಪ್ಟ್ ಮತ್ತು ಸೂಪರ್ ಸ್ಕ್ರಿಪ್ಟ್ ಫಾರ್ಮುಲಾಗಳನ್ನು ಅಪ್ಲೈ ಮಾಡಲಿಕ್ಕೆ ಬಳಸ್ತೀರಾ. ನೆಕ್ಸ್ಟ್ ಟೆಸ್ಟ್ ಎಫರ್ಟ್ಸ್ ಅಂತ ಬರುತ್ತೆ, ಅಲ್ಲಿ ಟೆಸ್ಟ್ ಹೆಡ್ಡಿಂಗ್ಗಳನ್ನು ಡಿಸೈನ್ ಮಾಡಲಿಕ್ಕೆ ಅದನ್ನು ಬಳಸ್ತೀವಿ. ನೆಕ್ಸ್ಟ್ ಟೆಸ್ಟ್ ಹೈಲೈಟ್ ಕಲರ್, ಟೆಸ್ಟ್ನ ಬ್ಯಾಕ್ಗ್ರೌಂಡ್ಗೆ ಕಲರ್ ಹಾಕಿದಾಗ ಟೆಸ್ಟ್ ಹೈಲೈಟ್ ಆಗುತ್ತೆ, ಅದಕ್ಕೆ ಟೆಸ್ಟ್ ಹೈಲೈಟ್ ಕಲರನ್ನು ಬಳಸ್ತೀವಿ. ನೆಕ್ಸ್ಟ್ ಫಿಲ್ ಕಲರ್ ಅಂತಂದರೆ ಟೆಸ್ಟ್ಗೆ ಕಲರನ್ನು ಫಿಲ್ ಮಾಡಲಿಕ್ಕೆ ಬಳಸ್ತೀರಾ. ಸೊ ಅದಾದ ಪ್ಯಾರಾಗ್ರಾಫ್ ಬಾಕ್ಸ್, ಅದರಲ್ಲಿ ಬಂದರೆ ಬುಲೆಟ್ಸ್ ಆ್ಯಂಡ್ ನಂಬರಿಂಗ್. ಬುಲೆಟ್ಸ್ ಆ್ಯಂಡ್ ನಂಬರಿಂಗ್ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಕಾಣಿಸುತ್ತೆ, ಅದನ್ನು ಬೇಕಾದ್ರೆ ತಗೋಬೋದು. ಇಲ್ಲ ಅಂದರೆ ಬುಲೆಟ್ಸಲ್ಲಿ ಡಿಫೈನ್ ನ್ಯೂ ಬುಲೆಟ್ಸ್ ಫಾರ್ಮೆಟಿಗೆ ಹೋಗಬೇಕಾಗುತ್ತೆ. ಡಿಫೈನ್ ನ್ಯೂ ಫಾರ್ಮೆಟಲ್ಲಿ ನಮಗೆ ಸಿಂಬಲ್ ಬುಲೆಟ್ಸ್ ಸಿಗುತ್ತೆ, ಪಿಕ್ಚರ್ಸ್ ಬುಲೆಟ್ಸ್ ಸಿಗುತ್ತೆ, ಹಾಗೆ ಇಂಪೋರ್ಟ್ ಆಫ್ ದ ಪಿಕ್ಚರ್ ಬುಲೆಟ್ಸ್ಗಳನ್ನು ಕೂಡ ಹಾಕೋಬಹುದು. ಹಾಗೆ ನಂಬರ್ ಫಾರ್ಮೆಟಿಗೆ ಬಂದರೆ ಡಿಫೈನ್ ನಂಬರ್ ಫಾರ್ಮೆಟ್ ಇರುತ್ತೆ. ಆ ಡಿಫೈನ್ ನಂಬರ್ ಫಾರ್ಮೆಟಲ್ಲಿ ಬೇಕಾದಂಥ ಫಾರ್ಮೆಟ್ ಸ್ಟೈಲ್ಸ್ ಅನ್ನು ತಗೊಂಡು ಎಂಟ್ರಿ ಮಾಡ್ಬೋದು. ನೆಕ್ಸ್ಟ್ ಡಿಕ್ರೀಸ್ ಆ್ಯಂಡ್ ಇನ್ಕ್ರೀಸ್ ಆಫ್ ದ ಇಂಡೆಂಟ್ ಅಂತ ಇರುತ್ತೆ. ಟೆಸ್ಟ್ ಅನ್ನೋದು ಮಾರ್ಜಿನ್ಸ್ ಇಂದ ಯಾವ ಕಡೆ ಇರಬೇಕು, ಜಾಸ್ತಿ ಯಾವ ಕಡೆ ಬರಬೇಕು ಅನ್ನೋದು ನಾವು ಇಂಡೆಂಟ್ ಹಾಕೋಬಹುದು. ಲೆಫ್ಟ್ ಮತ್ತು ರೈಟ್ ಇಂಡೆಂಟ್ಗಳನ್ನು ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟು ಲೈನ್ ಸ್ಪೇಸಿಂಗ್, ಎರಡು ಲೈನ್ಗಳ ನಡುವೆ ಎಷ್ಟು ಸ್ಪೇಸಿಂಗ್, ನಾರ್ಮಲ್ ಲೈನ್ ಸ್ಪೇಸಿಂಗ್ ಬಂದು 1.15 ಇಂಚಸ್ ಅಲ್ಲಿ ಇರುತ್ತೆ. ಸೊ ನೀವು 3 ಇಂಚಸ್ಗೆ ಕನ್ವರ್ಟ್ ಮಾಡ್ಬೋದು, ಕಮ್ಮಿ ಕೂಡ ಮಾಡ್ಬೋದು. ಮಿನಿಮಮ್ ಬಂದು 0.5 ಇರುತ್ತೆ. ಮಿನಿಮಮ್ ಲೈನ್ ಮಾರ್ಜಿನ್ 0.5. ನೆಕ್ಸ್ಟ್ ಮ್ಯಾಕ್ಸಿಮಮ್ ನೀವು ಎಷ್ಟಾದರೂ ಹಾಕೋಬಹುದು. ಹಾಗೆ ಅಲೈನ್ಮೆಂಟ್ಸ್ಗಳು ಬರುತ್ತೆ, ಲೆಫ್ಟ್ ಅಲೈನ್ಮೆಂಟ್, ರೈಟ್ ಅಲೈನ್ಮೆಂಟ್, ಸೆಂಟರ್ ಅಲೈನ್ಮೆಂಟ್ ಆ್ಯಂಡ್ ಜಸ್ಟಿಫೈ ಅಂತ ಈ ಅಲೈನ್ಮೆಂಟ್ಸ್ಗಳನ್ನು ಅಪ್ಲೈ ಮಾಡ್ಬೋದು. ಕಂಟ್ರೋಲ್ ಡಿ ಹೊರಗೆ ಬೋಲ್ಡ್ ಆಗುತ್ತೆ, ಕಂಟ್ರೋಲ್ ಐ ಹೊಡೆದ್ರೆ ಇಟ್ಯಾಲಿಕ್ ಆಗುತ್ತೆ, ಕಂಟ್ರೋಲ್ ಈ ಹೊಡೆದ್ರೆ ಅಂಡರ್ಲೈನ್ ಆಗುತ್ತೆ, ಕಂಟ್ರೋಲ್ ಪ್ಲಸ್ ಈಕ್ವಲ್ಸ್ ಹೊಡೆದ್ರೆ